ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕಲ್ಯಾಣ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ಫೆಬ್ರವರಿ 24ರ ಶನಿವಾರದಂದು ಸಡಗರ ಸಂಭ್ರಮದಿಂದ ನಡೆಯಲಿದ್ದು, ಸಕಾಲಕ್ಕೆ ನಾಡಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮುಖಂಡರುಗಳು ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಬ್ರಹ್ಮರಥೋತ್ಸವದ ಕರಪತ್ರಗಳನ್ನು ಬಿಡುಗಡೆಗೊಳಿಸಿದರು. ಈ ವರ್ಷ ನಮ್ಮ ಸರ್ಜಾಪುರದ ಶ್ರೀ ಕಲ್ಯಾಣ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಬಹಳ ಅದ್ಧೂರಿಯಾಗಿ ಬ್ರಹ್ಮರಥೋತ್ಸವ ಜರುಗ್ತಾ ಇದೆ. ಈ ವರ್ಷ ಎಲ್ಲದಕ್ಕಿಂತ ವಿಶೇಷವಾಗಿ ತುಂಬ ಒಳ್ಳೆಯ ವಿದ್ಯುತ್ ಅಲಂಕಾರ ನಡೀತಾ ಇದೆ. ಹಾಗೆ ದೇವಸ್ಥಾನದ ಮುಂಭಾಗದ ಕಾಂಪೌಂಡ್ ಗೋಡೆಗೆ 5D ಡಿಜಿಟಲ್ ಪ್ರಿಂಟಿಂಗ್ ಫೋಟೋಸ್ ಆಗ್ತಾಯಿದೆ ಮತ್ತು ದೇವಸ್ಥಾನದ ಒಳಗಿನ ಆವರಣಕ್ಕೆ ಚಿತ್ತಾರ ವರ್ಲಿ ಪೇಂಟಿಂಗ್ನ ಚಿತ್ತಾರ ಆಗ್ತಾಯಿದೆ. ಮತ್ತು ನಮ್ಮ ರಾಮ ದೇವಸ್ಥಾನದ ಇತಿಹಾಸ ಏನಂದರೆ ಸುಮಾರು 900 ವರ್ಷದ ಹಳೆಯ ದೇವಸ್ಥಾನ. ನಮ್ಮ ರಾಮನಿಗೆ ಏಕೆ ಕಲ್ಯಾಣ ಕೋದಂಡರಾಮ ಅಂತ ಕರೀತಾರೆ ಅಂದರೆ ರಾಮನ ಬಲಭಾಗದಲ್ಲಿ ಸೀತಾದೇವಿ ಇದ್ದಾಳೆ. ಅಂದರೆ ನೀವು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಮತ್ತು ಎಲ್ಲ ಫೋಟೋಗಳಲ್ಲಿ ಸೀತೆಯನ್ನು ಎಡಭಾಗಕ್ಕೆ ನೋಡ್ತೀರಿ, ಆದರೆ ನಮ್ಮ ದೇವಾಲಯದಲ್ಲಿ ಬಲಭಾಗದಲ್ಲಿದ್ದಾಳೆ. ಇದರ ಕಾರಣ ಏನಂದರೆ ಮದುವೆ ಆದ ದಿನದಲ್ಲಿ ಧರ್ಮಪತ್ನಿಯಾದವರು ಪತಿಯ ಬಲಭಾಗದಲ್ಲಿರ್ತಾರೆ. ಅದಕ್ಕೆ ಕಲ್ಯಾಣ ಕೋದ ಅಂದರೆ ಮದುವೆ ಆದ ದಿವಸದಲ್ಲಿ ತಾಯಿ ಪಕ್ಕದಲ್ಲಿರೋದಂತ ಬಲಭಾಗದಲ್ಲಿ. ಪ್ರತಿ ರೀತಿ ಏನಂದರೆ ಯಾರು ಮದುವೆ ಆಗಿರಲ್ವೋ, ಯಾರಿಗೆ ಮದುವೆ ಆಗ್ತಾ ಇರಲ್ವೋ ಬೇಡ್ಕೊಂಡಿರುತ್ತೆ ಇರೋರಿಗೆ, ಅವ್ರು ಇಲ್ಲಿ ಬಂದು ಬೇಡ್ಕೊಂಡ್ರೆ ಬೇಗ ಮದುವೆ ಆಗ್ತದೆ ಅನ್ನುವಂಥ ಪ್ರತೀತಿ ಇದೆ. ಅದೇ ರೀತಿ ಭಾಳಷ್ಟು ಜನಕ್ಕೆ ಇಲ್ಲಿ ಆಗ್ತಾ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ವಿಜೃಂಭಣೆಯಾಗಿ ಎಲ್ಲರ ಸಹಕಾರ ಅಂದರೆ ಎಲ್ಲ ಕೋಮಿನವರ, ಎಲ್ಲ ಜಾತಿ ಜನಾಂಗದ, ಸುತ್ತಮುತ್ತಲ ಹಳ್ಳಿಯವರು, ಅನ್ಯ ಭಾಷಿಕರು, ಅನ್ಯ ರಾಜ್ಯದವರು ಎಲ್ಲರೂ ಸೇರಿ ಈ ಬಾರಿ ಭಾಳ ವಿಜೃಂಭಣೆಯಿಂದ ಸಹಕಾರವನ್ನು ಕೊಟ್ಟು ತನ್ನು ಮನ ಧನ ಎಲ್ಲವನ್ನು ಸಮರ್ಪಣೆ ಮಾಡಿ ರಾಮನ ಒಂದು ಅದ್ಧೂರಿ ರಥೋತ್ಸವ ಆಗ್ತಾಯಿದೆ. ಇದೇ 20ನೇ ತಾರೀಕು ಮಂಗಳವಾರದ ಪ್ರಾರಂಭ ಆಗಿ ಧ್ವಜಾರೋಹಣದಿಂದ ಪ್ರಾರಂಭ ಆಗಿ 28ರ ಶಯನೋತ್ಸವದಲ್ಲಿ ಒಟ್ಟು 7 ದಿನಗಳ ಕಾಲ ಸಪ್ತಾನ್ವಿಕದಲ್ಲಿ ನಮ್ಮ ಬ್ರಹ್ಮರಥೋತ್ಸವಗಳು ಜರುಗ್ತದೆ. ಪ್ರತಿದಿನ ವಿಭಿನ್ನ ವಾಹನಗಳಲ್ಲಿ ರಾಮ ಊರಿನ ರಥ ಬೀದಿಯಲ್ಲಿ ಮೆರವಣಿಗೆ ಹೊರಡ್ತಾನೆ. ಅದೇ ರೀತಿ ಎಲ್ಲ ಕಡೆ ರೆಡಿಮೇಡ್ ರಥ ಇರ್ತದೆ, ಆದರೆ ನಮ್ಮಲ್ಲಿ ನಮ್ಮ ಊರಿನ ಯುವಕರು ತುಂಬ ಸಾವಿರಾರು ವರ್ಷಗಳ 100 ವರ್ಷಗಳಿಂದ ಏನು ಅಂದರೆ ಯುವಕರೇ ಕಟ್ಟಿ ಎಳೆಯುವಂಥ ರಥ. ಅದಕ್ಕೆ ಆದಂಥ ಒಂದು ತಂಡ ಇದೆ. ಪ್ರಸನ್ನ ಇದ್ದಾರೆ ಮತ್ತು ಜಗದೀಶ್ ಬಾಬು ಅವರ ತಂಡ ಏನಿದೆ, ಅವರು ಶ್ರಮಪಟ್ಟು ರಾತ್ರಿ ಹಗಲು ಅಂದರೆ ಪ್ರತಿದಿನ ಒಂದೊಂದು ಅಂಕಣ ಕಟ್ಟಬೇಕು ಅನ್ನುವಂಥ ಪ್ರತೀತಿಯಲ್ಲಿ ಒಟ್ಟು 9 ಅಂಕಣದ ರಥ ನಮ್ಮ ಊರಿನ ಯುವಕರು ಆ ಸಂಪ್ರದಾಯವನ್ನು ಉಳಿಸ್ಕೊಂಡು ಮುಂದಕ್ಕೆ ಬೆಳೆಸ್ಕೊಂಡು ಹೋಗುವಂಥ ಶ್ರದ್ಧೆಯನ್ನು ಮತ್ತು ಶ್ರಮವನ್ನು ಹಾಕ್ತಾಯಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದನ ಹೇಳಬೇಕು. ಅದೇ ರೀತಿ ವಿವಿಧ ಸೇವಾಕರ್ತರು ಯಾರೆಲ್ಲ ಈ ಬ್ರಹ್ಮರಥೋತ್ಸವಕ್ಕೆ ಸೇವಾಕರ್ತರಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೋ ಅವರಿಗೆ ಧನ್ಯವಾದಗಳು. ಹಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದುಡಿತಿರೋಂಥ ಎಲ್ರಿಗೂ ಧನ್ಯವಾದಗಳು. ಹಾಗೆ ತಾಲೂಕಿನ ಎಲ್ಲ ಜನತೆ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಲ್ರಿಗೂ ಆ ಸ್ವಾಮಿಯ ಕೃತಾರ್ಥ ಆಗಬೇಕು ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊತೇನೆ. ಆನೇಕಲ್ ತಾಲೂಕು ಸರ್ಜಾಪುರ ಗ್ರಾಮದಲ್ಲಿ ಕಲ್ಯಾಣ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ನಡೀತಾ ಇದೆ. 24ನೇ ತಾರೀಕು 24 ವಿಜೃಂಭಣೆ ನಡೀತಾ ಇದೆ. ಎಲ್ಲ ಭಕ್ತರು ಕೈ ಜೋಡಿಸಿ ಎಲ್ಲ ದೇವಸ್ಥಾನ ಪೇಂಟಿಂದ ಹಿಡಿದು ಎಲ್ಲ ಒಟ್ಟಾರೆ ಸೇರಿ ಯೂತ್ ಹುಡುಗರಿಂದ ಎಲ್ಲ ತೇರು ಕಟ್ಟೋದ್ರಿಂದ ಎಲ್ಲ ಒಟ್ಟಾರೆ ಸೇರಿ ಎಲ್ಲ ವಿಜೃಂಭಣೆ ನಡೆಸ್ತಾ ಇದ್ದೇವೆ. ಎಲ್ಲರೂ ಸೇರಿ ಎಲ್ಲರೂ ಕೈ ಜೋಡಿಸಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ತಾಲೂಕಿನ ಎಲ್ಲ ಪ್ರಜೆಗಳು ಸಹ ಬಂದು ಇಲ್ಲಿ ನೆರವೇರಿಸಿ ವಿಜೃಂಭಣೆ ರಥೋತ್ಸವವನ್ನು ಏರ್ಪಡಿಸಿ ಎಲ್ಲ ವಿಜೃಂಭಣೆ ನಡೆಸ್ತಾ ಇದ್ದಾರೆ. ಜೈ ಶ್ರೀರಾಮ್. ಎಲ್ಲರೂ ವಿನಂತಿ, ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಬರಬೇಕಾಗಲಿ ವಿನಂತಿ. ಜಯ ಹನುಮಾನ್. ಸರ್ಜಾಪುರದ ಕಲ್ಯಾಣ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವವು ಈ ವರ್ಷದಲ್ಲಿ ಫೆಬ್ರವರಿ 24ನೇ ತಾರೀಕು ಶನಿವಾರ ಜರುಗಲಿದೆ. ಇಲ್ಲಿನ ಕಾರ್ಯಕ್ರಮಗಳು 20ನೇ ತಾರೀಕು ಮಂಗಳವಾರದಿಂದ ಶುರುವಾಗುತ್ತೆ. ಮೊದಲಿಗೆ ಧ್ವಜಾರೋಹಣ, ಅನಂತರ ವಿವಿಧ ವಾಹನ ಸೇವೆಗಳಲ್ಲಿ ದೇವರು ಊರಿನ ಮೆರವಣಿಗೆಗೆ ಬಂದು ತಮ್ಮನ್ನು ಕೃತಾರ್ಥನಾಗಿ ಮಾಡ್ತಾ ಇದ್ದಾನೆ. 22ನೇ ತಾರೀಕು ಗುರುವಾರ ಸಂಜೆ ಸರ್ಜಾಪುರದಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ. ಇಲ್ಲಿ ಸಾವಿರಾರು ಜನ ಬಂದು ಸೇರಿಕೊಂಡು ಆವತ್ತಿನ ಕಲ್ಯಾಣೋತ್ಸವವನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ತದನಂತರ 23ನೇ ತಾರೀಕು ಶುಕ್ರವಾರ ಬಂದು ಗರುಡೋತ್ಸವ ಅನ್ನೋದಿರುತ್ತೆ. ಬೇರೆ ಊರುಗಳಲ್ಲಿ ನಡೆದಂಗೆ ಮಾಮೂಲಿ ಗರುಡೋತ್ಸವ ಅಂತಲ್ಲ, ತುಂಬ ವಿಜೃಂಭಣೆಯಾಗಿ ನಡ್ತಕ್ಕಂಥ ಒಂದು ಬ್ರಹ್ಮ ಇದು. ಗರುಡೋತ್ಸವ ತುಂಬ ಜನ ಪಾಲ್ಗೊಳ್ತಾರೆ. ತಮಟೆ ಸೇವೆಗಳು ಎಲ್ಲ ಇರುತ್ತೆ ಆವತ್ತಿನ ದಿನ. ಅವೆಲ್ಲ ಆದ ನಂತರ ರಾತ್ರಿ
ಮಧ್ಯಾಹ್ನ ಇಲ್ಲಿ ಕಳಶ ಸೇವೆಯನ್ನು ಮಾಡಿ ಆ ಕಳಶವನ್ನು ರಥೋತ್ಸವದ ಮೇಲೆ ಅದನ್ನು ಎತ್ಕೊಂಡೋಗಿ ಇಟ್ಟು ಎಲ್ಲ ಕ್ಲೀನಾಗಿ ಮಾಡ್ತಾರೆ. ಶನಿವಾರ ಕೂಡ ಬೆಳಗ್ಗೆಯಿಂದನೇ ಬೆಳಗ್ಗೆ 6 ಗಂಟೆಗೆ ದೇವರ ದರ್ಶನ ಇರುತ್ತೆ. ರಾತ್ರಿ ಎಲ್ಲ ಅವರು ನಮ್ಮ ಒಂದು ಸರ್ಜಾಪುರದ ಅರ್ಚಕರು ರಾತ್ರಿ ಬೆಳಗ್ಗೆ ಅಷ್ಟೊತ್ತಿಗೆ 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಅಭಿಷೇಕವನ್ನು ಮಾಡಿ ದೇವರಿಗೆ ಅಲಂಕಾರವನ್ನು ಮಾಡಿ ಬೆಳಗ್ಗೆ 6 ಗಂಟೆ ಆಗೋಷ್ಟೊತ್ತಿಗೆ ದೇವರ ದರ್ಶನಕ್ಕೆ ಒಂದು ಅನುವು ಮಾಡಿಕೊಡ್ತಾರೆ. ಅಲ್ಲಿಂದ ಕಾರ್ಯಕ್ರಮ ಶುರುವಾಗುತ್ತೆ. ಆಗಮಿಕರು ಬರ್ತಕ್ಕಂಥವರು ಹೋಮಗಳೆಲ್ಲ ಮಾಡಿಕೊಂಡು ರಥಪ್ರತಿಷ್ಠೆ, ರಥಾಂಗ ಹೋಮ ಎಲ್ಲವೂ ಮುಗಿದ ನಂತರ ದೇವರನ್ನು 12:30 1 ಗಂಟೆ ಅಷ್ಟರೊಳಗೆ ರಥೋತ್ಸವ ಮೇಲೆ ವಿಜಯ ಮಾಡಿಸಿ ಎಲ್ಲರೂ ಸೇರಿ ಎಳೀತಕ್ಕಂಥದ್ದು. ನಮ್ಮ ಅರಿಕೆ ಏನು ಅಂತ ಹೇಳಿದ್ರೆ ಸುತ್ತಮುತ್ತಲಿರ್ತಕ್ಕಂಥ ಭಕ್ತಾದಿಗಳಾಗ್ಬೋದು, ಜನಗಳಾಗ್ಬೋದು, ಖಂಡಿತವಾಗಿ ಬಂದು ಈ ಒಂದು ಭಗವಂತನ ಸೇವೆಯಲ್ಲಿ ಪಾತ್ರರಾಗಿ ಅವರ ಅಭೀಷ್ಟಗಳನ್ನು ನೆರವೇರಿಸ್ಕೋಬೇಕು ಅನ್ನೋದೊಂದು ವಿನಂತಿ. ಯಾರು ಕೂಡ ತಪ್ಪಿಸ್ಕೊಳ್ಳದೆ ಬಂದು ಅವತ್ತಿನ ದಿನ ನಮ್ಮ ಸರ್ಕಾರದವ್ರು ಕೂಡ ಲಾಸ್ಟ್ ಸ್ಯಾಟರ್ಡೇ ಆಗಿರೋದ್ರಿಂದ ಲಾಸ್ಟ್ ಸ್ಯಾಟರ್ಡೇ ಹಾಲಿಡೇ ಇರುತ್ತೆ. ನೆಕ್ಸ್ಟ್ ಡೇ ಸಂಡೇ ಇರೋದ್ರಿಂದ ಎಲ್ಲರೂ ಕೂಡ ಬಂದು ಭಗವಂತನ ಸೇವೆಯಲ್ಲಿ ಕೃತಾರ್ಥರಾಗಿ ಅಂತ ಹೇಳ್ಬಿಟ್ಟು ವಿನಂತಿಸ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಭಾಗವಹಿಸಿ ಅಂತೇಳಿ ನಮ್ಮ ಒಂದು ಅರಿಕೆ.